ಇನ್ನು ರಾಜ್ಯ ಬಿಜೆಪಿ ಇದರಿಂದ ಏನು ಹೊರತಾಗಿಲ್ಲ. ರಾಜ್ಯ ಬಿಜೆಪಿಯಲ್ಲೂ ಎಲ್ಲವೂ ಸರಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಬಿಜೆಪಿಯಲ್ಲೂ ರಾಜಕಾರಣ ಗರಿಗೆದರಿದೆ. ರಾಜ್ಯ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ರಾಜ್ಯಾಧ್ಯಕ್ಷರ ಮರು ಆಯ್ಕೆ ಅದು ಈ ವಾರದಲ್ಲೇ ಆಗ್ಬಿಡುತ್ತೆ ಅನ್ನುವಂಥ ಚರ್ಚೆ ಇದೆ. 6 ರಾಜ್ಯಗಳ ಅಧ್ಯಕ್ಷರ ನೇಮಕಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಉಳಿದಂತೆ ಉಳಿದಿದ್ದೆಲ್ಲ ಮಾಡಿ ಮುಗಿಸಿದ್ದಾರೆ. ಇನ್ನೊಂದು 6 ರಾಜ್ಯ ಬಾಕಿ ಇದೆ. ಸೊ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಗಂಭೀರವಾದ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಸೇರಿ 6 ರಾಜ್ಯಗಳ ಅಧ್ಯಕ್ಷರ ನೇಮಕದ ಸಂಬಂಧಪಟ್ಟಂತೆ ನೇಮಕ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಯಾರ್ಯಾರನ್ನ ನೇಮಕ ಮಾಡಬೇಕು ಅನ್ನುವ ಲಿಸ್ಟು ಕೂಡ ಇದೆ. ಆ್ಯಂಡ್ ಈ ಸಲ ಈ ವಾರದ ಒಳಗೆ ಆಗುವ ಲಿಸ್ಟ್ನಲ್ಲಿ ರಾಜ್ಯದ ಹೆಸರು ಇದೆ ಅಂತ ಹೇಳಲಾಗಿದೆ. ಸೊ ಸಹಜವಾದಂಥ ಪ್ರಶ್ನೆ, ಬಿಜೆಪಿಯಲ್ಲಿ ಬಹಳಷ್ಟು ಜನ ನಾಯಕರುಗಳು, ಬಹಳಷ್ಟು ಜನ ಬಿಜೆಪಿಯ ಶಾಸಕರುಗಳು ಹೇಳಿಬಿಟ್ಟಿದ್ರು ಬದಲಾವಣೆ ಮಾಡಬೇಕು ರಾಜ್ಯಾಧ್ಯಕ್ಷರದ್ದು ಅಂತ. ಆ ಕರೆಗಳಿಗೆ ಮನ್ನಣೆ ಸಿಗುತ್ತಾ ಅಥವಾ ಇಲ್ಲ ನಮ್ಮ ಆರ್ಡ್ರೆ ನಮ್ಮ ಲೆಕ್ಕಾಚಾರನೇ ಮುಂದುವರಿಯುತ್ತೆ ಅಂತ ಹೇಳ್ಬೋದಾ? ಅಂದರೆ ಲೆಕ್ಕಾಚಾರಗಳಿರುತ್ತೆ. ಯಡಿಯೂರಪ್ಪನವರ ಶಕ್ತಿ, ಯಡಿಯೂರಪ್ಪನವರ ಮಗನ ಶಕ್ತಿ, ಬೇರೆಯವರ ಶಕ್ತಿ, ಎಲ್ಲ ಲೆಕ್ಕಾಚಾರಗಳ ಜೊತೆಗೆ ರಾಜ್ಯದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ಫೈನಲ್ ಮಾಡೋ ಸಾಧ್ಯತೆ ಇದೆ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಏನು ಭಾಳ ವಿರೋಧಿಗಳು ಖುಷಿ ಪಡುವಂಥ ಸುದ್ದಿ ಕೊಡ್ಬೋದಾ ಬಿಜೆಪಿ? ಇಲ್ಲ ಇದೇ ಮುಂದುವರಿಯುತ್ತೆ, ಇದೇ ಕಂಟಿನ್ಯೂ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರಬಹುದಾ? ಏನು ನಡೀತಿದೆ ಬಿಜೆಪಿ ಪಾಳ್ಯದಲ್ಲಿ? ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನ ಒಂದು ಕತೆ ಆದ್ರೆ ರಾಜ್ಯ ಬಿಜೆಪಿಯ ಕತೆ ಮತ್ತೊಂದು ತರನೇ ಇದೆ. ಯಾಕಂದ್ರೆ 2 ಪಕ್ಷಗಳ ಕತೆ ಒಂದೇ ರೀತಿಯಲ್ಲಿ ಒಂದೇ ದೋಣಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಪಕ್ಷೀಯರೇನೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಬಿಜೆಪಿಯಲ್ಲೂ ಸಹ ಸಾಕಷ್ಟು ಕಾಲು ಎಳೆಯತಕ್ಕಂತಹ ಕೆಲಸಗಳನ್ನ ಪರಸ್ಪರ ನಾಯಕರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಣ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಅಂತಹ ಚಾನ್ಸ್ ಬಹಳ ಕಡಿಮೆ ಅಂತ ಹೇಳಲಾಗೈತೆ. ಯಾಕಂದ್ರೆ ವಿಜೇಂದ್ರ ಅವರನ್ನ 1 ವರ್ಷದ ಅವಧಿಗೆ ಮಾತ್ರ ರಾಜ್ಯಾಧ್ಯಕ್ಷರನ್ನಾಗಿ, ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆದ್ರೆ ಇದೀಗ ಪೂರ್ಣಾವಧಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರಾಷ್ಟ್ರೀಯ ನಾಯಕರು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗೈತೆ. ಯಾಕಂದ್ರೆ ಸದ್ಯಕ್ಕೆ ಹೈಕಮಾಂಡ್ಗೆ ಆರಿಸಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ವಿಜೇಂದ್ರ ಸೂಟಬಲ್ ವ್ಯಕ್ತಿ. ಯಾಕಂದ್ರೆ ವಿಜೇಂದ್ರ ಯಾಕೆ ಸೂಟಬಲ್ ವ್ಯಕ್ತಿ ಆಗ್ತಾನೆ? ವಿಜೇಂದ್ರ ಅವ್ರ ಹತ್ರ ಸಂಪನ್ಮೂಲ ಇದೆ, ಜೊತೆಗೆ ತಂದೆಯ ಬಲ ಇದೆ. ಹೀಗಾಗಿ ಲಿಂಗಾಯತ ನಾಯಕ ಅನ್ನೋದನ್ನು ಸಹ ವಿಜೇಂದ್ರ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸಿ ಒಂದು ಚಾನ್ಸ್ ಕೊಡೋಣ ಅನ್ನೋ ಮಟ್ಟಕ್ಕೆ ಇದೀಗ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗೈತೆ. 2ನೇ ತಾರೀಕು ಒಳಗಡೆ, ಅಂದ್ರೆ ಜುಲೈ 2ನೇ ತಾರೀಕು ಒಳಗಡೆ 6 ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತೆ ರಾಷ್ಟ್ರೀಯ ನಾಯಕರ ಆಯ್ಕೆಯನ್ನು ಸಹ ಆಗುತ್ತೆ. ಅದೇ ವೇಳೆ ರಾಜ್ಯದ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಸಹ ಆಗುತ್ತೆ ಅಂತ ಹೇಳಲಾಗೈತೆ. ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರನ್ನ ಯಾಕೆ ಬದಲಾವಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ವಿಜೇಂದ್ರ ಅವರು ಯಾರ ಜೊತೆನೂ ಸಹ ಅಷ್ಟೊಂದು ಹೊಂದ್ಕೊಳ್ತಾ ಇಲ್ಲ. ಹಿರಿಯರನ್ನ ಅವರು ತಮ್ಮ ಹಿಡಿತಕ್ಕೆ ತಗೊಳ್ಕೊಳ್ತಾ ಇಲ್ಲ, ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಪರಿಸ್ಥಿತಿಯು ವಿಜೇಂದ್ರ ಅವರು ಹೋಗ್ತಾ ಇಲ್ಲ. ಹೀಗಾಗಿ ಅವರನ್ನ ಕೂಡಲೇ ಬದಲಾವಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಬಣ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಮುಂದೆ ಅಂತಹ ಆಯ್ಕೆ ಇಲ್ಲ. ಹೀಗಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸೋದಕ್ಕೆ ಹೈಕಮಾಂಡ್ ಸಹ ಒಲವನ್ನ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಇದೇ 2ನೇ ತಾರೀಕು ಒಳಗಾಗಿ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಅಂತಿಮ ಆಗುತ್ತೆ ಅಂತ ಹೇಳಲಾಗೈತೆ. ಪ್ರಣೋತ್, ರೈಟ್, ಥ್ಯಾಂಕ್ ಯು ಮಾಹಿತಿಗೆ.